ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೇ ಮನು ಯೇ ಅಂತರಿಕ್ಷೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ಸಮಸ್ತ ಎಲ್ಲ ಯೂಟ್ಯೂಬ್ ಚಾನೆಲ್ನ ಸಮಸ್ತ ಭಕ್ತಾದಿಗಳಿಗೆ ನಮಸ್ಕರಿಸ್ತಾ, ಆ ಭಗವತಿಯ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ಇವತ್ತಿನ ಈ ಒಂದು ವಿಡಿಯೋವನ್ನ ಮಾಡಲಿಕ್ಕೆ ಎರಡು ಕಾರಣ ಇರುವುದರಿಂದಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರತಕ್ಕಂಥದ್ದು. ಆಷಾಢ ಮಾಸದ ಕೊನೆಯ ಶುಕ್ರವಾರ ಬಾಕಿ ಇರುವಂಥದ್ದು, ಇನ್ನು ಒಂದು ಶುಕ್ರವಾರ ಪೂಜೆ ಬಾಕಿ ಇರುವಂಥದ್ದು. ಆಷಾಢ ಮಾಸ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ. ಆಗಸ್ಟ್ 2ನೇ ತಾರೀಕು ಕೊನೆಯ ಶುಕ್ರವಾರವಾಗಿರುವಂಥದ್ದು. ಆ ದಿವಸ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಇರುವಂಥದ್ದು. ಆ ದಿವಸ ಬೆಳಗ್ಗೆ 7:45 ಅಮ್ಮನವರಿಗೆ ಮಹಾಭಿಷೇಕ. ಆ ನಂತರ ಆ ದಿವಸ ಅಮ್ಮನವರಿಗೆ ಕೊನೆಯ ಅಲಂಕಾರ ಆಗಿರುವಂಥದ್ದು ಭತ್ತದ ತೆನೆಯಿಂದ ಅಲಂಕಾರ ನಡೆಯಲಿಕ್ಕಿದೆ. ಆ ದಿವಸ ಬೆಳಗ್ಗೆ 10:45 ಅಮ್ಮನವರಿಗೆ ಮಹಾಮಂಗಳಾರತಿ, ಆ ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿಕ್ಕಿದೆ. ತಾವೆಲ್ಲರೂ ಸಹಿತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇರತಕ್ಕಂಥದ್ದು. ಆ ದಿವಸದ ಸೇವಾ ವಿವರ ಈ ರೀತಿಯಾಗಿರುವಂಥದ್ದು: ಅಭಿಷೇಕ ಸೇವೆ, ಹಾಗೆ ಭತ್ತದ ತೆನೆಯ ಅಲಂಕಾರ ಸೇವೆ, ಪ್ರಸಾದ ಸೇವೆ, ಮತ್ತು ಪ್ರತಿ ಶುಕ್ರವಾರವೂ ಸಹಿತ ದೇವಾಲಯದಲ್ಲಿ ಅನ್ನದಾಸೋಹ ನಡೀತಾ ಇರುವಂತದ್ದು. ಆ ದಿವಸ ಒಂದು ಶುಕ್ರವಾರದ ಸಂಪೂರ್ಣ ಅನ್ನದಾನ ಸೇವೆ ಮತ್ತು ಸರ್ವ ಸೇವೆ, ಇದಿಷ್ಟು ಸೇವೆಗಳಿರ್ತದೆ. ಸೇವೆಗೆ ಬರೆಸುವವರು ಭಕ್ತಾದಿಗಳು ಮುಂಚಿತವಾಗಿ ಒಂದು ದಿವಸ ಮುಂಚಿತವಾಗಿ ಬಂದು ಸೇವೆಗೆ ಬರೆಸಿಕೊಳ್ಳಬೇಕಾಗಿ ಸವಿನಯ ವಿಜ್ಞಾಪನೆ. ಇನ್ನು ಸೇವೆಗೆ ಬರೆಸುವವರು ಭಕ್ತಾದಿಗಳು ಆಗಸ್ಟ್ 2ನೇ ತಾರೀಕಿನ ದಿವಸ ಆ ದಿವಸ ಸೇವೆಗೆ ಬರೆಸುವವರು ಎಡಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ಸೇವಾ ವಿವರವನ್ನ ಹಾಕಿದ್ದೇವೆ. ಆ ಸೇವೆಗೆ ತಮಗೆ ಯಾವ ಸೇವೆಯನ್ನು ಬರೆಸಬೇಕೋ ಅವರು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಸೇವೆಯನ್ನ ಬರೆಸಿಕೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ. ಹಾಗೆ ಇನ್ನು ಆಗಸ್ಟ್ 9ನೇ ತಾರೀಕಿನ ದಿವಸ ವಿಶೇಷವಾದಂತಹ ಪೂಜೆಯನ್ನ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾಗಾರಾಧನೆ ಅಂದರೆ ನಾಗದೇವರ ಪೂಜೆ ಪುನಸ್ಕಾರಾದಿಗಳು ಎಂಬುದಾಗಿ. ಆಶ್ಲೇಷಾಬಲಿ, ಸಾರ್ವಜನಿಕ ಆಶ್ಲೇಷಾಬಲಿ, ನಾಗಾರಾಧನೆಯನ್ನ ಆ ದಿವಸವೇ ಯಾಕೆ ಮಾಡಬೇಕು ಅಂದ್ರೆ ಆಗಸ್ಟ್ 9ನೇ ತಾರೀಕಿನ ದಿವಸ ನಾಗರ ಪಂಚಮಿ ಹಬ್ಬ. ಆ ದಿವಸ ನಾಗದೇವರಿಗೆ ವಿಶೇಷವಾದಂತಹ ದಿವಸ. ಆ ಆಶ್ಲೇಷ ಬಲಿಯನ್ನ ಮಾಡಿಸುವುದು ಯಾಕೆ ಅಂದ್ರೆ ನಮ್ಮ ಭೂಮಂಡಲದಲ್ಲಿ ಪ್ರತ್ಯಕ್ಷ ದೇವರು ಯಾವುದು ಅಂತ ಅಂದ್ರೆ ನಾಗಗಳನ್ನ ನಾವು ಹೇಳಿಕೊಳ್ಳುತ್ತೇವೆ. ಯಾಕೆಂದ್ರೆ ನಮಗೆಲ್ಲರಿಗೂ ಸಹಜವಾಗಿ ಆ ನಾಗನ ಆ ಸರ್ಪದ ದರ್ಶನವಾಗುತ್ತದೆ. ನಾವು ಪ್ರತ್ಯಕ್ಷವಾಗಿ ಸರ್ಪವನ್ನ ನೋಡಿಕೊಳ್ಳುತ್ತೇವೆ. ಅದನ್ನು ನಾವು ದೇವರ ಒಂದು ದೇವರು ಎಂಬುದಾಗಿ ಪೂಜನೀಯವಾಗಿ ಕೈಯನ್ನ ಮುಗಿತೇವೆ, ಆರಾಧನೆಯನ್ನ ಮಾಡ್ತೇವೆ. ಹಾಗಾಗಿ ಆ ದಿವಸ ನಾಗರ ಪಂಚಮಿ ಹಬ್ಬದ ದಿವಸ ನಾಗಾರಾಧನೆಯನ್ನ ದೇವಾಲಯದಲ್ಲಿ ಮಾಡ್ತಾ ಇರುವಂತದ್ದು, ಆಶ್ಲೇಷಾಬಲಿಯನ್ನ ಮಾಡುವಂಥದ್ದು. ಯಾಕೆ ಅಂದ್ರೆ ಆ ನಾಗಾರಾಧನೆಯನ್ನ ಮಾಡುವುದರಿಂದ ಮನುಷ್ಯನಿಗೆ ಕೆಲವೊಂದಷ್ಟು ಸಮಸ್ಯೆಗಳಿರುವಂಥದ್ದು. ಅಂದ್ರೆ ಅವನ ದೇಹದಲ್ಲಿ ಚರ್ಮವ್ಯಾಧಿ ರೋಗಾದಿಗಳು, ಅಂದ್ರೆ ಸ್ಕಿನ್ನಿನ ಸಮಸ್ಯೆ, ಹಾಗೆ ಅವನಿಗೆ ಯಾವುದೋ ಒಂದು ವ್ಯಕ್ತಿಗೆ ಮದುವೆ ಆಗದೇನೆ ಆ ಮದುವೆಯ ಸಮಸ್ಯೆ ಉಂಟಾಗಿರುವಂಥದ್ದು, ಅಥವಾ ಸಂತಾನ ಆಗದೇ ಇರುವಂಥದ್ದು, ಮಕ್ಕಳ ಆಗದೇ ಇರತಕ್ಕಂಥದ್ದು, ಹಾಗೆ ಕೋರ್ಟ್ ಕೇಸು ಅಂದ್ರೆ ವ್ಯಾಜ್ಯ ಭೂ ವ್ಯವಹಾರದಲ್ಲಿ ಭೂಮಿಯಲ್ಲಿ ಕೋರ್ಟಿನ ಕೇಸ್ ಇರುವಂತದ್ದು, ಅಥವಾ ಭೂಮಿಯನ್ನ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥದ್ದು, ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಜನನವಾಗಿರುವಂತವರು, ಅಂದ್ರೆ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರ ಅದರಲ್ಲಿ ಜನನವಾದ್ರೆ ನಾಗದೋಷಕ್ಕೆ ಒಂದು ಸಂಬಂಧಪಟ್ಟಿರತಕ್ಕಂಥದ್ದು. ಹಾಗಾಗಿ ಆ ನಕ್ಷತ್ರದಲ್ಲಿ ಜನನವಾದರೆ ಇನ್ನು ಈ ಎಲ್ಲ ಆ ದೋಷಗಳನ್ನ ನಿವಾರಣೆಗೋಸ್ಕರವಾಗಿ ಈ ನಾಗಾರಾಧನೆಯನ್ನ ಆಶ್ಲೇಷಾಬಲಿಯನ್ನ ಮಾಡಿಸಬೇಕು ಎಂಬುದಾಗಿ ಶಾಸ್ತ್ರವು ಹೇಳುತ್ತದೆ. ಅದಕ್ಕಾಗಿ ನಾವೊಂದು ಒಳ್ಳೆಯ ಸೇವೆಯನ್ನ ಮಾಡಲಿಕ್ಕೆ, ಆ ಭಕ್ತರು ಬಂದು ಪಾಲ್ಗೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಿದ್ದೇವೆ ದೇವಾಲಯದಲ್ಲಿ. ಪ್ರತಿ ವರ್ಷವೂ ಸಹಿತ ಇದು ಸುದೀರ್ಘವಾಗಿ 7ನೇ ವರ್ಷ ದೇವಾಲಯದಲ್ಲಿ ಪ್ರತಿ ವರ್ಷವೂ ಸಹಿತ ನಾಗರ ಪಂಚಮಿ ಹಬ್ಬದ ದಿವಸ ಬೆಳಗ್ಗೆ ಇಲ್ಲಿ ನಾಗದೇವರಿಗೆ ಮಹಾಭಿಷೇಕ ನಡೀತದೆ. ಸಾಯಂಕಾಲ ಆ ಅಷ್ಟಕುಲ ನಾಗಗಳಿಗೆ
ಬಲಿತರ್ಪಣಾದಿಗಳು ಶಾಸ್ತ್ರ ಕ್ರಮದಲ್ಲಿಯೇ ಯಾವುದೂ ಸಹಿತ ಪೂಜೆಯಲ್ಲಿ ಲೋಪವಿಲ್ಲದೇನೆ ಎಲ್ಲ ಕ್ರಮವೂ ಸಹಿತ ಶಾಸ್ತ್ರದ ಮೂಲಕವಾಗಿಯೇ ಶಾಸ್ತ್ರದಲ್ಲಿ ಯಾವ ರೀತಿ ನಾಗಪೂಜೆಯನ್ನ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೋ ಅದೇ ರೀತಿಯಾಗಿ ಇಲ್ಲಿ ಕ್ರಮ ನಡೀತಾ ಬರುತ್ತದೆ. ಅಂದ್ರೆ ನಾಗಮಂಡಲ ಮೊದಲ ದರ್ಶನ. ಈಗಾಗಲೇ ನಮ್ಮ ಈ ವಿಡಿಯೋದ ಎಡಭಾಗದಲ್ಲಿ ಹಿಂದಿನ ವರ್ಷ ನಡೆದಂತಹ ಕೆಲವೊಂದಷ್ಟು ಆ ಪೂಜೆಯ ತುಣುಕುಗಳನ್ನ ವಿಚಾರಗಳನ್ನ ಹಾಕ್ತಾ ಇದ್ದೇವೆ. ತಾವು ಅದನ್ನ ವೀಕ್ಷಣೆಯನ್ನ ಮಾಡಿಕೊಳ್ಳಬಹುದು. ಭಕ್ತಾದಿಗಳು ಹೆಚ್ಚಿನ ಈ ವಿವರಕ್ಕಾಗಿ ತಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೇವೆ. ತಾವು ಅದನ್ನ ವೀಕ್ಷಣೆಯನ್ನ ಮಾಡಿಕೊಳ್ಳಬಹುದು. ಹಾಗಾಗಿ ತಾವೆಲ್ಲರೂ ಸಹಿತ ಆ ದಿವಸ ಅಂದ್ರೆ ಆಗಸ್ಟ್ 9ನೇ ತಾರೀಕಿನ ದಿವಸ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಈ ಆಶ್ಲೇಷ ಬಲಿ ಪೂಜೆ ಪ್ರಾರಂಭವಾಗುವಂಥದ್ದು. ಮೊದಲನೆಯದಾಗಿ ನಾಗಮಂಡಲ ದರ್ಶನ ಮಾಡಿಸುವಂಥದ್ದು. ಆ ನಾಗನ ದರ್ಶನವನ್ನ ಮಾಡುವುದರಿಂದ ಮಂಡಲ ದರ್ಶನ ಎಂಬುದಾಗಿ ನಾವು ಹೇಳ್ತೇವೆ. ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾ ಅವಸಾನಕಂ ತಾವತ್ವಂ ಪ್ರೀತಿ ಭಾವೇನ ಮಂಡಲೇಸ್ಮಿನ್ ಸನ್ನಿಧಿಂ ಕುರು ಎಂಬುದಾಗಿ ಮಂತ್ರ ಹೇಳುತ್ತದೆ. ಅಂದ್ರೆ ಮಂಡಲವನ್ನ ದರ್ಶನವನ್ನ ಮಾಡುವುದರಿಂದ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಕರ್ಮಾದಿಗಳು ಎಲ್ಲವೂ ಸಹಿತ ನಿವಾರಣೆಯಾಗುತ್ತದೆ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ಆ ನಾಗಮಂಡಲವನ್ನ ದರ್ಶನವನ್ನ ಮಾಡುವಂಥದ್ದು ಅದು ಮೊದಲನೇದಾಗಿ ಪೂಜೆ ಇರುವಂಥದ್ದು. ಆ ನಂತರ ಆ ಅಷ್ಟಕುಲ ನಾಗಗಳಿಗೆ ಆ ದೇವತೆಗಳಿಗೆ ಪೂಜೆ ಹವನ ಹೋಮಾದಿಗಳು ನಡೆಯುವಂಥದ್ದು. ಆ ನಂತರ ಅಷ್ಟಕುಲ ನಾಗಗಳಿಗೆ ಬಲಿತರ್ಪಣಾದಿಗಳು ನಡೆಸಿ ಆ ನಂತರ ಆ ನಾಗದೇವರಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ಸರಿಸುಮಾರು ಒಂದು 2.5 to 3 ಗಂಟೆಗಳ ಕಾಲ ಈ ಒಂದು ಪೂಜಾ ಕರ್ಮಗಳು ನಡೀತದೆ. 8 ಗಂಟೆಗೆ ಸರಿಯಾಗಿ ಆ ನಾಗದೇವರಿಗೆ ಮಹಾಮಂಗಳಾರತಿ ಆ ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿಕ್ಕಿದೆ. ಹಾಗಾಗಿ ಸದ್ಭಕ್ತರು ತಾವೆಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ನಾಗದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಹಾಗೆ ಎಡಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ಈ ಒಂದು ಸೇವಾ ವಿವರಗಳನ್ನೆಲ್ಲವನ್ನ ಹಾಕಿರ್ತೇವೆ. ಸೇವೆಗೆ ಬರೆಸುವವರು ಕೆಳಗಡೆ ಇದಿರತಕ್ಕಂತಹ ಸಂಖ್ಯೆಗೆ ಮೊಬೈಲ್ ನಂಬರ್ ಸಂಖ್ಯೆಗೆ ತಾವು ಫೋನ್ ಮಾಡಿ ಅಥವಾ ಆ ಸೇವೆಗಳನ್ನ ಬರೆಸಿಕೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ. ಸೇವಾ ವಿವರಗಳು ಈ ರೀತಿಯಾಗಿದೆ. ಅಭಿಷೇಕ ಸೇವೆ, ನಾಗದೇವರಿಗೆ ಅಭಿಷೇಕ ಸೇವೆ, ಹಾಗೆ ನಾಗಮಂಡಲ ಅಲಂಕಾರ ಸೇವೆ ಮತ್ತು ಆಶ್ಲೇಷ ಬಲಿ ಸೇವೆ ಮತ್ತು ಪ್ರಸಾದ ಸೇವೆ, ಹಾಗೆ ಸರ್ವ ಸೇವೆ. ಇದಿಷ್ಟು ಸೇವಾ ವಿವರಗಳಿದೆ. ಪಕ್ಕದಲ್ಲಿ ಆಂಗ್ಲ ಭಾಷೆಯಲ್ಲೂ ಸಹಿತ ಆ ಸೇವಾ ವಿವರವನ್ನ ಹಾಕಿರ್ತೇವೆ. ತಾವು ಅದನ್ನ ವೀಕ್ಷಣೆಯನ್ನ ಮಾಡಿಕೊಂಡು ಸೇವೆಗೆ ಬರೆಸುವವರು ಮತ್ತೊಮ್ಮೆ ಸೇವೆಗೆ ಬರೆಸುವವರು ದಯವಿಟ್ಟು 2 ದಿನ ಮುಂಚಿತವಾಗಿಯೇ ತಾವು ತಮಗೆ ಒಂದು ಪಕ್ಷದಲ್ಲಿ ಬರಲಿಕ್ಕಾಗಿಲ್ಲ ಅಂತಲಾದ್ರೆ ಕೆಳಗಡೆ ಆ ಮೊಬೈಲ್ ಸಂಖ್ಯೆಯನ್ನ ಇದೆ, ಆ ಮೊಬೈಲ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಸೇವೆಯನ್ನ ಬರೆಸಿಕೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ. ತಾವೂ ಬನ್ನಿ, ತಮ್ಮ ಅಕ್ಕಪಕ್ಕದವರನ್ನ ಕರೆತನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ನಾಗಮಂಡಲ ದರ್ಶನವನ್ನ ಮಾಡಿ ಆ ನಾಗದೇವರ ಕೃಪೆಗೆ ಪಾತ್ರರಾಗಿ ಇಂತಹ ಒಂದು ಅವಕಾಶವನ್ನ ನಾವು ಪ್ರತಿ ವರ್ಷವೂ ಸಹಿತ ದೇವಾಲಯದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದೇವೆ. ಆ ಮಂಡಲವನ್ನ ಅಥವಾ ನಾಗರ ಆಶ್ಲೇಷ ಬಲಿ ಪೂಜೆಯಲ್ಲಿ ಭಾಗಿಯಾದ್ರೆ ನಾವು ಮಾಡಿದಂತ ಎಲ್ಲ ಪಾಪ ಕರ್ಮಗಳು ಸಹಿತ ನಿವಾರಣೆಯಾಗುವಂಥದ್ದು ನಾಗನ ಆರಾಧನೆಯನ್ನ ಮಾಡುವುದರಿಂದ. ಹಾಗಾಗಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಜಯ ರಾಮ ಜಯ ರಾಮ ಜಯ ಜಯ ರಾಮ.